ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ. ಹಿಂದೆ ತಿಳಿದಂತೆ ರಾಮಚಂದ್ರ ದೇವರು ಸುಗ್ರೀವ ತಾನು ಹೇಳಿದಂತೆ ಆ 7 ಸಪ್ತ ತಾಲ ವೃಕ್ಷಗಳನ್ನ ಅಸುರ ಸ್ವರೂಪರಾದಂತಹ ದೈತ್ಯರಾದಂತಹ ಆ 7 ತಾಲ ವೃಕ್ಷಗಳನ್ನ ಭಗವಂತ ತನ್ನ ಒಂದೇ ಒಂದು ಬಾಣವನ್ನ ಪ್ರಯೋಗ ಮಾಡಿ 7 ತಾಲ ವೃಕ್ಷಗಳನ್ನ ದೈತ್ಯರನ್ನ ನಾಶ ಮಾಡಿದ್ದಾನೆ, ಪುಡಿ ಪುಡಿಯಾಗಿ ಮಾಡಿದ್ದಾನೆ ಭಗವಂತ. ಮುಂದೆ ಅದೇ ಒಂದು ಬಾಣವೇ ಪರ್ವತ, ಭೂಲೋಕ, 7 ಲೋಕಗಳನ್ನ ಸೀಳಿಕೊಂಡು ಪಾತಾಳದಲ್ಲಿರುವಂತಹ ಕುಮುದಿ ಎಂಬುವಂತಹ ಅನೇಕ ಅಸುರರನ್ನ ಸುಟ್ಟು ಹಾಕಿತು ಅಂತ ತಿಳಿಸಿಕೊಟ್ರು. ಈ ರೀತಿಯಾಗಿ ಭಗವಂತ ತನ್ನ ಸಾಮರ್ಥ್ಯವನ್ನ ತೋರಿಸಿಕೊಟ್ಟ. ಹಿಂದಿಯೂ ಕೂಡ ಆ ದುಂದುಭಿ ಎಂಬುವಂತಹ ಅಸುರನ ದೇಹವನ್ನು ತೆಗೆದುಕೊಂಡು ಪಾತಾಳದಲ್ಲಿರ್ತಕ್ಕಂತಹ ಅನೇಕ ಅಸುರರನ್ನ ಸಂಹಾರ ಮಾಡಿದ ಅಂತ ಕಥೆಯನ್ನ ಕೇಳಿದೆವು. ಈ ರಾಮಚಂದ್ರ ದೇವರ ಅನೇಕ ಮಹಿಮೆಗಳನ್ನ ಕೇಳ್ತಾ ಇದ್ದೇವೆ, ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಇದು ಯಾವುದೂ ಕೂಡ ಆಶ್ಚರ್ಯವಲ್ಲ, ಇದು ವಿಚಿತ್ರ ಅಂತ ಅಲ್ಲ. ಏತತ್ ಪೂರ್ವೋಕ್ತಂ ಕರ್ಮ ನ ಚಿತ್ರಂ ಕುತಃ ಇತ್ಯತಃ ಆಹ. ಈ ಹಿಂದೆ ಇಷ್ಟೊತ್ತು ಹೇಳಿದಂತಹ ರಾಮಚಂದ್ರ ದೇವರ ಏನೇನು ಘಟನೆ ಮಹಿಮೆಗಳಿವೆಯೋ ಯಾವುದೂ ಕೂಡ ವಿಚಿತ್ರ ಅಲ್ಲ. ಯಾಕೆ ಅಂತ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 11ನೆಯ ಶ್ಲೋಕ. ನೈತದ್ವಿಚಿತ್ರಮಮಿತೋರುಬಲಸ್ಯ ವಿಷ್ಣೋಃ ಯತ್ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿಃ ಲೋಕಸ್ಯ ಸಪ್ರಕೃತಿಕಸ್ಯ ಸರುದ್ರಕಾಲ ಕರ್ಮಾದಿಕಸ್ಯ ತದಪೀದಮನನ್ಯಸಾಧ್ಯಂ. ನೈತದ್ವಿಚಿತ್ರಮಮಿತೋರುಬಲಸ್ಯ ವಿಷ್ಣೋರ್ಯತ್ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿಃ ಲೋಕಸ್ಯ ಸಪ್ರಕೃತಿಕಸ್ಯ ಸರುದ್ರಕಾಲ ಕರ್ಮಾದಿಕಸ್ಯ ತದಪೀದಮನನ್ಯಸಾಧ್ಯಂ ಎಂಬುದಾಗಿ 11ನೆಯ ಶ್ಲೋಕ. ಪದವಿಭಾಗ. ನ ಏತತ್ ವಿಚಿತ್ರಂ ಅಮಿತೋರುಬಲಸ್ಯ ವಿಷ್ಣೋಃ ಯತ್ ಪ್ರೇರಣಾತ್ ಸಪವನಸ್ಯ
ಭವೇತ್ ಪ್ರವೃತ್ತಿ ಲೋಕಸ್ಯ ಸಪ್ರಕೃತಿಕಸ್ಯ ಸರುದ್ರಕಾಲಕರ್ಮಾದಿಕಸ್ಯ ತತ್ ಅಪಿ ಇದಂ ಅನನ್ಯಸಾಧ್ಯಂ ಎಂಬುದಾಗಿ ಪದವಿಭಾಗ. ಯಾಕೆ ಹಿಂದೆ ಹೇಳಿದಂತಹದ್ದು ಯಾವುದೂ ಕೂಡ ವಿಚಿತ್ರ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯತ್ ವಿಷ್ಣೋ ಯತ್ ಪ್ರೇರಣಾತ್ ಅಂದ್ರೆ ಯಸ್ಯ ವಿಷ್ಣೋ ಪ್ರೇರಣಾತ್ ಯದ್ ವಿಷ್ಣೋ ಪ್ರೇರಣಾತ್, ಯಾವ ಭಗವಂತನ ಪ್ರೇರಣೆಯಿಂದ, ಅಂದ್ರೆ ಭಗವಂತ ರಾಮಚಂದ್ರ ದೇವರು ಏನೇನು ಕಾರ್ಯಗಳನ್ನು ಮಾಡಿ ತೋರಿಸಿದ ಭಗವಂತ, ಇದು ಯಾವುದು ದೊಡ್ಡದಲ್ಲ ಭಗವಂತನ ದೃಷ್ಟಿಯಲ್ಲಿ. ಯಾಕೆ ಅಂತಂದ್ರೆ ಯತ್ ವಿಷ್ಣೋ ಪ್ರೇರಣಾತ್, ಯಾವ ಭಗವಂತನ ವಿಷ್ಣುವಿನ ಪ್ರೇರಣೆಯಿಂದ ಸಪವನಸ್ಯ ಸಪ್ರಕೃತಿಕಸ್ಯ ಅಂದ್ರೆ ವಾಯುದೇವರಿಂದ ಸಹಿತವಾದ ಪವನ ವಾಯುದೇವರು ಎಲ್ಲವೂ ಕೂಡ ಲೋಕಸ್ಯ ಎಂಬುದಕ್ಕೆ ವಿಶೇಷಣ. ಸಪವನಸ್ಯ ಸಪ್ರಕೃತಿಕಸ್ಯ ಸರುದ್ರ ಕಾಲ ಕರ್ಮಾದಿಕಸ್ಯ ಲೋಕಸ್ಯ ಅಂತ ಅರ್ಥ. ಅಂದ್ರೆ ಯಾವ ಭಗವಂತನ ಪ್ರೇರಣೆಯಿಂದ ಇಡೀ ಲೋಕದ ಪ್ರವೃತ್ತಿ ಆಗ್ತದೋ, ಲೋಕದಲ್ಲಿ ಎಲ್ಲರ ಚೇಷ್ಟೆಗಳು ಪ್ರವೃತ್ತಿಗಳು ಆಗ್ತದೆ, ಕೊಡೋದು ತಿನ್ನೋದು ನಡೆಯೋದು ಅನೇಕ ಕಾರ್ಯಗಳು ನಡೀತವೆ ಈ ಲೋಕದಲ್ಲಿ, ಇಡೀ ಜಗತ್ತಿನೊಳಗೆ. ಬರೀ ಜಗತ್ತಿನೊಳಗೆ ಅಂದ್ರೆ ಯಾರೋ ಸಾಮಾನ್ಯ ಜೀವರು ಅಂತ ಅರ್ಥ ಅಲ್ಲ. ಅದಕ್ಕೆ ಹೇಳಿದ್ದು ಸಪವನಸ್ಯ, ವಾಯುದೇವರನ್ನ ಹಿಡಿದುಕೊಂಡು, ವಾಯುದೇವರನ್ನ ಹಿಡಿದುಕೊಂಡು ಈ ಲೋಕವನ್ನ ಹೇಳ್ತಾ ಇದ್ದದ್ದು. ಅಷ್ಟೇ ಅಲ್ಲ, ಸಪ್ರಕೃತಿಕಸ್ಯ, ಲಕ್ಷ್ಮೀದೇವಿಯನ್ನು ಹಿಡಿದುಕೊಂಡು. ಸಪವನಸ್ಯ ಸಪ್ರಕೃತಿಕಸ್ಯ, ಅದೇ ರೀತಿಯಾಗಿ ಸರುದ್ರ ಕಾಲ ಕರ್ಮಾದಿಕಸ್ಯ, ರುದ್ರದೇವರಿಂದ ಸಹಿತವಾದ, ರುದ್ರ ಕಾಲ ಎಂಬುದಕ್ಕೆ ಬರೀತಾರೆ ಕಾಲಾಭಿಮಾನಿನ ಸುಪರ್ಣೇನ, ಕಾಲಕ್ಕೆ ಅಭಿಮಾನಿಗಳಾದಂಥವರು ಗರುಡದೇವರು, ರುದ್ರದೇವರು ಗರುಡದೇವರು. ಮತ್ತು ಕರ್ಮ ಶಬ್ದ ಇದೆ, ಕರ್ಮಣ ಕರ್ಮಾಭಿಮಾನಿನ ಇಂದ್ರೇಣ, ಇಂದ್ರದೇವರಿಂದ ಸಹಿತವಾಗಿ. ಇನ್ನು ಆದಿಪದೇನ ಕರ್ಮಾದಿಕಸ್ಯ ಅಂತಿದೆ, ಕರ್ಮಾದೇಹೆ ಅಂತಿಲ್ಲ, ಕರ್ಮಾದಿಕಸ್ಯ ಆದಿ ಶಬ್ದವನ್ನ ಪ್ರಯೋಗ ಮಾಡಿದ್ದು. ಆದಿ ಶಬ್ದದಿಂದ ಕಾಮಾದ್ಯಾಹ ವಿವಕ್ಷಂತೆ, ಕಾಮ ಮೊದಲಾದಂತಹ ಇನ್ನು ಅನೇಕ ಎಲ್ಲ ದೇವತೆಗಳನ್ನು ಕೂಡ ತೆಗೆದುಕೊಳ್ಳಬೇಕು. ಅಂದ್ರೆ ವಾಯುದೇವರಿಂದ ಸಹಿತವಾದ, ಲಕ್ಷ್ಮೀದೇವಿಯಿಂದ ಸಹಿತವಾದ, ಗರುಡ ಶೇಷ ರುದ್ರಾದಿ ಎಲ್ಲ ದೇವತೆಗಳಿಂದ ಸಹಿತವಾದ ಲೋಕಸ್ಯ, ಈ ಏನು ಜಗತ್ತಿದೆಯೋ ಈ ಜಗತ್ತಿನ ಪ್ರವೃತ್ತಿ ಪ್ರವರ್ತನಂ ಪ್ರವೃತ್ತಿ ಭವೇತ್. ಯಾವ ಭಗವಂತನ ಪ್ರೇರಣೆಯಿಂದ ಇಂತಹ ಇಡೀ ಜಗತ್ತು ಲಕ್ಷ್ಮೀದೇವಿಯನ್ನು ಹಿಡಿದುಕೊಂಡು ತೃಣಜೀವದ ಪರ್ಯಂತರವಾಗಿ ಎಲ್ಲ ಜೀವರ ಪ್ರವೃತ್ತಿ ಚೇಷ್ಟೆಗಳು ಎಲ್ಲವೂ ಕೂಡ ಯಾರ ಪ್ರೇರಣೆಯಿಂದ ನಡೀತದೋ, ಅಂದ್ರೆ ಭಗವಂತನ ಪ್ರೇರಣೆಯಿಂದಲೇನೆ ಲಕ್ಷ್ಮೀದೇವಿಯು ಕೂಡ ತನ್ನ ಎಲ್ಲ ಪ್ರವೃತ್ತಿಯನ್ನ ನಡೆಸಬೇಕು. ಲಕ್ಷ್ಮೀದೇವಿಯನ್ನು ಕಾರ್ಯಗಳನ್ನು ಮಾಡುತ್ತಾರೆ ಭಗವಂತನ ಪ್ರೇರಣೆಯಿಂದಲೇನೆ. ಸೃಷ್ಟಿಯನ್ನಿರಬಹುದು, ಸ್ಥಿತಿಯನ್ನಿರಬಹುದು, ಲಯವನ್ನಿರಬಹುದು, ಲಕ್ಷ್ಮೀದೇವಿ ಏನೇನು ಕ್ರಿಯೆಗಳನ್ನು ಮಾಡ್ತಾಳೆ, ವಾಯುದೇವರು ಎಲ್ಲ ಜೀವರು. ಭಗವಂತ ತಾನು ಒಳಗೆ ಇದ್ದುಕೊಂಡು ಪ್ರೇರಣೆ ಮಾಡಿದರೇನೆ ಪ್ರವೃತ್ತಿ ಆಗ್ತದೆ, ಇಲ್ಲದೆ ಹೋದರೆ ಸರ್ವಥಾ ಪ್ರವೃತ್ತಿ ಆಗೋದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಇಚ್ಛೆ ಇಲ್ಲ, ಭಗವಂತನ ಪ್ರೇರಣೆ ಇಲ್ಲ ಅಂತಂದ್ರೆ ಹುಲ್ಲು ಕಡ್ಡಿಯೂ ಕೂಡ ಅಲಗಾಡೋದಿಲ್ಲ. ಒಂದು ಗಾಳಿಗೆ ಹುಲ್ಲು ಕಡ್ಡಿ ಅಲಗಾಡ್ತದೆ ಅಂತಂದ್ರೆ, ಗಾಳಿ ಬೀಸ್ತದೆ ಅಂತಂದ್ರೆ ಭಗವಂತನ ಪ್ರೇರಣೆ ಇದೆ ಅಂತ ಅರ್ಥ. ನಮಗೆ ಗಾಳಿ ಬಡಿತಾ ಇದೆ, ಒಂದು ವಸ್ತು ಅಲಗಾಡ್ತಾ ಇದೆ ಅಂತಂದ್ರೆ ಭಗವಂತನ ಪ್ರೇರಣೆ ಇದೆ. ಅದಕ್ಕಾಗಿಯೇನೆ ಆ ಒಂದು ಜಡ ವಸ್ತು ಇರಲಿ, ಚೇತನ ವಸ್ತು ಇರಲಿ, ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದ ಆಗುವುದು. ಅಂದ ಮೇಲೆ ಇಡೀ ಜಗತ್ತಿಗೆ ಜಗತ್ತೇ, ಪ್ರತಿಯೊಬ್ಬ ಜೀವರಾಶಿಯೂ ಕೂಡ, ಪ್ರತಿಯೊಂದು ಜೀವನೂ ಕೂಡ ಭಗವಂತನ ಪ್ರೇರಣೆ ಇಲ್ಲದೇನೆ ಏನು ಮಾಡ್ಲಿಕ್ಕಾಗೋದಿಲ್ಲ ಅಂತ ಅಂದ ಮೇಲೆ, ಅಷ್ಟು ಸಾಮರ್ಥ್ಯ ಇರುವಂತಹ ಭಗವಂತನಿಗೆ ಏತತ್ ಅಮಿತೋರು ಬಲಸ್ಯ
ಮಿತಿ ಇಲ್ಲದೇ ಇರುವಂತಹ ಬಲ ಇರುವಂತಹ ಭಗವಂತನಿಗೆ ಏತತ್ ಅಂದ್ರೆ ಈ ಇಷ್ಟು ಏನೇನು ಹೇಳಿದಿರೋ ಭಗವಂತನ ಒಂದು ಚರಿತ್ರೆಗಳನ್ನ, ಭಗವಂತ ಮಾಡಿದಂತಹ ಅನೇಕ ಕಾರ್ಯಗಳನ್ನ, ಇದೆಲ್ಲವೂ ಕೂಡ ನ ವಿಚಿತ್ರಂ, ಯಾವುದೂ ಕೂಡ ವಿಚಿತ್ರ ಅಲ್ಲ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನಿಗೆ ಯಾಕೆ ವಿಚಿತ್ರ ಅಲ್ಲ ಅಂದ್ರೇನು? ಮನುಷ್ಯನ ದೃಷ್ಟಿಯಲ್ಲಿ ವಿಚಿತ್ರವೇ, ಆದರೆ ಭಗವಂತನ ದೃಷ್ಟಿಯಲ್ಲಿ, ಭಗವಂತನ ಅನಂತ ಶಕ್ತಿಯ ವಿಷಯದಲ್ಲಿ ಈ ಯಾವುದೋ ಒಂದು ಶಕ್ತಿಯನ್ನು ನೋಡಿ ಭಗವಂತನಿಗೆ ಇಷ್ಟು ಸಾಮರ್ಥ್ಯ ಇದೆ ಆದರೆ ಇಷ್ಟಕ್ಕೆ ಮುಗೀತು ಅಂತ ಅರ್ಥ ಅಲ್ಲ. ಬಹಳ ಇನ್ನೂ ಅನಂತ ಪಟ್ಟಿದೆ ಭಗವಂತನ ಸಾಮರ್ಥ್ಯ. ಹೀಗಾಗಿ ಏನು ವಿಚಿತ್ರ ಅಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ, ನಾನು ರಾಮಕೃತಂ ಕರ್ಮ ಅನ್ಯ ಸಾಧ್ಯಂ ಭವೇತ್ ಕಿಂ ಇತ್ಯತಃ ಆಹ ತದಪೀತಿ. ತದಪಿ ಇದಂ ಅನನ್ಯ ಸಾಧ್ಯಂ, ಕೊನೆ ಪಾದದಲ್ಲಿದೆ ತದಪಿ ಇದಂ ಅನನ್ಯ ಸಾಧ್ಯಂ. ಏನ್ ಪ್ರಶ್ನೆ ಅಂದ್ರೆ, ಈ ಇಷ್ಟು ಹೊತ್ತು ಏನೇನು ರಾಮಚಂದ್ರ ದೇವರ ಕಾರ್ಯಗಳನ್ನ ತಿಳಿಸಿಕೊಟ್ರೋ ಈ ಎಲ್ಲ ಕಾರ್ಯಗಳು ಕೂಡ ಮತ್ತೊಬ್ಬರಿಂದ ಮಾಡ್ಲಿಕ್ಕಾಗ್ತದೆ ಇದೇ ರೀತಿಯಾಗಿ ಮತ್ತೊಬ್ಬರು ಭಗವಂತನನ್ನು ಹೊರತುಪಡಿಸಿ ಇನ್ಯಾರಾದರೂ ಈ ರೀತಿಯಾಗಿ ಮಾಡಬಲ್ಲರೇನೋ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಡ್ತಾರೆ. ತದಪಿ ಇದಂ ಅನನ್ಯ ಸಾಧ್ಯಂ, ಭಗವಂತನನ್ನ ಬಿಟ್ಟು ಇನ್ಯಾರಿಗೂ ಕೂಡ ಇದು ಸಾಧ್ಯ ಇಲ್ಲ. ತಥಾಪಿ ಇದಂ ಸಪ್ತತಾಲ ಛೇದನಾದಿ ಕರ್ಮ ನ ಅನ್ಯ ಸಾಧ್ಯಂ ಅಂದ್ರೆ 7 ಲೋಕವನ್ನ ಸೀಳಿಕೊಂಡು ಅಲ್ಲಿರುವಂತಹ ಅಸುರರನ್ನ ಸಂಹಾರ ಮಾಡುವುದು ಅಂತಂದ್ರೆ ಇದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ. ಭೂಲೋಕದಲ್ಲಿ ಇದ್ದುಕೊಂಡು ಬಾಣ ಪ್ರಯೋಗವನ್ನ ಮಾಡಿ ರಾಮಚಂದ್ರ ದೇವರು ಏನು ಕಾರ್ಯವನ್ನ ಮಾಡಿದರೋ, ದುಂದುಭಿ ಅಸುರನ ಶವವನ್ನ ಎಸೆದು ಪಾತಾಳದಲ್ಲಿರುವಂತಹ ಅಸುರರನ್ನ ಸಂಹಾರ ಮಾಡಿದ ಎಲ್ಲ ಕಾರ್ಯವೂ ಕೂಡ ಅನನ್ಯ ಸಾಧ್ಯಂ, ಯಾರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನು ಹೊರತುಪಡಿಸಿ ಯಾರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿಯಾಗಿ ತದಪಿ ಇದಂ ಅನನ್ಯ ಸಾಧ್ಯಂ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಶ್ರೀಮದಾಚಾರ್ಯರು ರಾಮಚಂದ್ರ ದೇವರು ಮಾಡಿದಂತಹ ಈ ಕಾರ್ಯ, ಈ ಪ್ರಕೃತದಲ್ಲಿ ಬಂದಂತಹದ್ದು ಆ ಸತ್ತ ತಾಲ ವೃಕ್ಷಗಳನ್ನ ನಾಶ ಮಾಡಿದ್ದು, ಇದು ಆಶ್ಚರ್ಯ ಏನೂ ಅಲ್ಲ ಭಗವಂತನ ದೃಷ್ಟಿಯಿಂದ ಅಂತ ಅದನ್ನ ನಿರ್ಣಯವನ್ನ ಮಾಡಿ ಮತ್ತೆ ಮುಂದಿನ ಕಥೆಯನ್ನ ತಿಳಿಸಿಕೊಡ್ತಾರೆ. ಮುಂದಿನ 12ನೆಯ ಶ್ಲೋಕ. ದೃಷ್ಟ್ವಾ ಬಲಂ ಭಗವತೋಥ ಹರೀಶ್ವರೋ ಸಾ ಅಗ್ರೇ ನಿಧಾಯ ತಮಯಾತ್ ಪುರಮಗ್ರಜಸ್ಯ ಆಶ್ರಿತ್ಯ ರಾವಮನುಜಸ್ಯ ಬಿಲಾತ್ಸ ಚಾಗಾತ್ ಅಭ್ಯೇನಮಾಶು ದಯಿತಾ ಪ್ರತಿವಾರಿತೋಪಿ ದೃಷ್ಟ್ವಾ ಬಲಂ ಭಗವತೋಥ ಹರೀಶ್ವರೋ ಸಾವಗ್ರೇ ನಿಧಾಯ ತಮಯಾತ್ ಪುರಮಗ್ರಜಸ್ಯ ಆಶ್ರಿತ್ಯ ರಾವಮನುಜಸ್ಯ ಬಿಲಾತ್ಸ ಚಾಗಾತ್ ಅಭ್ಯೇನಮಾಶು ದಯಿತಾ ಪ್ರತಿವಾರಿತೋಪಿ ಎಂಬುದಾಗಿ 12ನೆಯ ಶ್ಲೋಕ. ಪದವಿಭಾಗ. ದೃಷ್ಟ್ವಾ ಬಲಂ ಭಗವತಃ ಅಥ ಹರೀಶ್ವರಃ ಅಸೌ ಅಗ್ರೆ ನಿಧಾಯ ತಂ ಅಯಾತ್ ಪುರಂ ಅಗ್ರಜಸ್ಯ ಆಶ್ರಿತ್ಯ ರಾವಂ ಅನುಜಸ್ಯ ಬಿಲಾತ್ ಸಹ ಚ ಅಗಾತ್ ಅಭಿ ಏನಂ ಆಶು. 4-5 ಶಬ್ದಗಳಿವೆ. ಚ ಅಗಾತ್ ಅಭಿ ಏನಂ ಆಶು ದಯಿತ ಪ್ರತಿವಾರಿತಃ ಅಪಿ ಎಂಬುದಾಗಿ ಪದವಿಭಾಗ. ಮುಂದೇನಾಯ್ತು ಅಂತ ಹೇಳ್ತಾರೆ. ಭಗವಂತ ಹಿಂದೆ ಹೇಳಿದಂತೆ ಸಪ್ತ ತಾಲ ವೃಕ್ಷಗಳನ್ನ ಛೇದನ ಮಾಡಿದ ಭಗವಂತ ಚೂರ್ಣೀಕೃತ ಅಂತ 9ನೇ ಶ್ಲೋಕದಲ್ಲಿ ಹೇಳಿದ್ದು.
ಸರ್ವೇ ತರವಃ ಚೂರ್ಣೀಕೃತ ಪುಡಿ ಪುಡಿಯಾಗಿ ಹೋದು ಅಂತ ಹೇಳಿದ್ದು. ಆ ರೀತಿಯಾಗಿ ಭಗವಂತ ಸಾಮರ್ಥ್ಯವನ್ನ ತೋರಿಸಿದ. ಅದನ್ನ ಭಗವತಃ ಬಲಂ ದೃಷ್ಟ್ವಾ ಹರೀಶ್ವರ, ಕಪಿಗಳಿಗೆ ಈಶ್ವರ ಒಡೆಯನಾದಂತಹ ಸುಗ್ರೀವ ಕಪಿಗಳಿಗೆ ಒಡೆಯನಾದಂತಹ ಸುಗ್ರೀವ ಭಗವತಃ ಬಲಂ ದೃಷ್ಟ್ವಾ, ಆ ರಾಮಚಂದ್ರ ದೇವರ ಬಲವನ್ನ, ಆ ಸಾಮರ್ಥ್ಯವನ್ನ ನೋಡಿ ಏನ್ ಮಾಡಿದ ಸುಗ್ರೀವ ಅಂತಂದ್ರೆ, ತಮ್ ಅಗ್ರೆ, ಆ ಸುಗ್ರೀವ ತಮ್ ಅಗ್ರೆ ನಿಧಾಯ, ಆ ರಾಮಚಂದ್ರ ದೇವರನ್ನ ಮುಂದೆ ಇಟ್ಟುಕೊಂಡು, ಅಂದ್ರೆ ರಾಮಚಂದ್ರ ದೇವರನ್ನ ಮುಂದೆ ಮಾಡಿಕೊಂಡು ಆ ಸುಗ್ರೀವ್ ಏನ್ ಮಾಡಿದ ಅಂದ್ರೆ ತನ್ನ ಎಲ್ಲ ಪರಿವಾರದ ಜೊತೆಗೆ ಅಗ್ರಜಸ್ಯ ಪುರಂ ಅಯಾತ್, ತನ್ನ ಅಣ್ಣನಾದಂತಹ ವಾಲಿ, ಆ ವಾಲಿಯ ಒಂದು ಅಗ್ರಜಸ್ಯ ಪುರಂ, ಅವನ ಪುರವನ್ನ, ಅಂದ್ರೆ ಅವನ ಮನೆಯನ್ನ, ಅವನೇನೋ ಒಂದು ಗುಹೆ ಇತ್ತು, ಆ ಗುಹೆಯನ್ನ ಕುರಿತು ಹೋದ. ಅಗ್ರಜಸ್ಯ ಪುರಂ ಅಯಾತ್, ಹೇಗೆ ಹೋದದ್ದು, ರಾಮಚಂದ್ರ ದೇವರನ್ನ ಮುಂದೆ ಇಟ್ಟುಕೊಂಡು. ಯಾಕೆ, ರಾಮಚಂದ್ರ ದೇವರ ಸಾಮರ್ಥ್ಯವನ್ನ ನೋಡಿದ್ದಾನೆ. ನೋಡಿ ರಾಮಚಂದ್ರ ದೇವರನ್ನ ಮುಂದೆ ಇಟ್ಟುಕೊಂಡು ಹೋದ್ರೆ ಭಾರಿ ಧೈರ್ಯದಿಂದ ಹೋಗಬಹುದು, ಹೀಗಾಗಿ ನನಗೆ ಯಾವುದೇ ರೀತಿಯಾದಂಥ ಭಯ ಇರೋದಿಲ್ಲ ಅಂತ ದೃಷ್ಟಿಯಿಂದ ಆ ಸುಗ್ರೀವ ಮುಂದೆ ಇಟ್ಟುಕೊಂಡು ಅವನ ಮನೆಗೆ ಹೋದ. ಹೋಗಿ ಶಬ್ದವನ್ನ ಮಾಡ್ತಾನೆ ಸುಗ್ರೀವ, ಜೋರಾಗಿ ಸಿಂಹನಾದವನ್ನ ಮಾಡ್ತಾನೆ, ಜೋರ ಭಯಂಕರವಾಗಿ ಶಬ್ದವನ್ನ ಮಾಡ್ತಾನೆ. ನಾನು ಬಂದಿದ್ದೇನೆ, ಹೊರಗೆ ಬಾ ಅನ್ನುವಂತೆ ಸೂಚನೆ ಕೊಡುವಂತೆ ತಾನು ಸಿಂಹನಾದವನ್ನ ಮಾಡ್ತಾನೆ. ಮಾಡಿದಾಗ ಅನುಜಸ್ಯ ರಾವಂ ಆಶ್ರಿತ್ಯ, ಆ ವಾಲಿ ಒಳಗೆ ಇದ್ದ, ತನ್ನ ಗುಹೆ ಒಳಗೆ ಇದ್ದ ಅನುಜಸ್ಯ ರಾವಂ ಸಿಂಹನಾದಂ ಆಶ್ರಿತ್ಯ, ಆ ತಮ್ಮನಾದಂತಹ ಸುಗ್ರೀವನ ಆ ರಾವ ಅಂದ್ರೆ ಶಬ್ದ, ಸಿಂಹನಾದ, ಸಿಂಹದಂತೆ ಇರುವಂತಹ ಶಬ್ದವನ್ನ ಕೇಳಿಸಿಕೊಂಡು ಮತ್ತೆ ಅವನನ್ನ ಸೋಲಿಸಬೇಕು, ಅವನನ್ನು ಹೊಡೆದಾಕಬೇಕು ಅಂತ ಆ ವಾಲಿ ಏನು ಮಾಡಿದ ಅಂದ್ರೆ, ಸಹ ಬಿಲಾತ್, ಆ ಗುಹೆ ಏನಿತ್ತೋ ಆ ಗುಹೆಯಿಂದ ಹೊರಗೆ ಬರಬೇಕು ಅಂತ ಇಚ್ಛೆ ಮಾಡಿದ, ಅವನ ಶಬ್ದವನ್ನ ಕೇಳಿ. ಆ ಪ್ರಸಂಗದಲ್ಲಿ ಹೊರಗೆ ಬರಬೇಕು ಅನ್ನುವಂತಹ ಪ್ರಸಂಗ ಇದ್ದಾಗ ದಯಿತ, ಅಂದ್ರೆ ವಾಲಿ ಭಾರ್ಯೆಯ ತಾರಯ ಪ್ರತಿವಾರಿತ, ಅವನ ಹೆಂಡತಿ, ವಾಲಿಯ ಹೆಂಡತಿ, ಅವಳು ತಡಿತಾಳೆ ಈ ವಾಲಿಯನ್ನ, ಹೋಗಬೇಡಿ ಅಂತ ಹೇಳಿ. ದಯಿತ ತನ್ನ ಹೆಂಡತಿಯಾದಂತಹ ತಾರಾ, ಅವಳ ಹೆಸರು ತಾರಾದೇವಿ ಅಂತ ಹೇಳಿ, ಆ ತಾರೆಯಿಂದ ಮಾಯಾಹಿ ಇತಿ ಪ್ರತಿವಾರಿತ ಸನ್ನಪಿ, ಹೋಗಬೇಡ್ರಿ ಅಂತ ತಡೆದರೂ ಕೂಡ, ಯಾಕೋ ಈ ಪ್ರಸಂಗದಲ್ಲಿ ಹೋಗುವುದು ನಿಮಗೆ ಸರಿಯಾದದ್ದಲ್ಲ ಅಂತ ಕಾಣಿಸ್ತಾ ಇದೆ, ಹೋಗಬೇಡಿ ಅಂತ ತಡೆದ್ಲು. ಪ್ರತಿವಾರಿತ ಸನ್ನಪಿ, ತಡೆದರೂ ಕೂಡ ಆ ವಾಲಿ ಏನ್ ಮಾಡಿದ ಅಂದ್ರೆ, ಬಿಲ ಸದೃಶ ಪುರಾತ್, ಆ ಗುಹೆ ಎಂಬುವಂತಹ ಒಂದು ಪಟ್ಟಣ, ಬಿಲ ಸದೃಶ ಪುರಾತ್, ಆ ಪುರದಿಂದ ನಿರ್ಗತ್ಯ, ಹೊರಗೆ ಬಂದು ಏನ್ ಆಶು ನಿರ್ಗತ್ಯ, ಬೇಗನೆ ಹೊರಗೆ ಬಂದು ಏನಂ ಅಭ್ಯಗಾತ್, ಅಗಾತ್ ಅಂತಿದೆ, ಅಭಿ ಅಂತ ಮುಂದೆ ಇದೆ, ಅದನ್ನ ಸೇರಿಸಿಕೊಳ್ಳಬೇಕು. ಅಗಾತ್ ಅಭ್ಯಗಾತ್, ಏನಂ ಸುಗ್ರೀವಂ ಅಪಿ ಅಭ್ಯಗಾತ್, ಅಂದ್ರೆ ಅಭಿಮುಖ ಅಗಾತ್, ಅವನ ಎದುರು ಬಂದು ನಿಂತ, ಹೊರಗೆ ಬಂದ. ಆ ಸುಗ್ರೀವನ ಧ್ವನಿಯನ್ನ ಕೇಳಿದವನೇ ಹೊರಗೆ ಬಂದು ಅವನಿಗೆ ಅಭಿಮುಖವಾಗಿ ಯುದ್ಧಕ್ಕೆ ಅಂತ ಬಂದು ನಿಂತ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಬಂದು ನಿಂತ ಅಂತ ಹೇಳಿ ಮುಂದೆ ಯಾವ ರೀತಿಯಾಗಿ ಪ್ರಸಂಗ ನಡೀತು, ಯುದ್ಧ ಆಯಿತು, ಏನಾಯ್ತು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 13ನೇ ಶ್ಲೋಕ.
ತನ್ಮುಷ್ಟಿಭಿಃ ಪ್ರತಿಹತ ಪ್ರಯಯಾವಶಕ್ತಃ ಸುಗ್ರೀವ ಆಶು ರಘುಪೋಪಿ ಧರ್ಮಮೀಕ್ಷನ್ ನೈನಂ ಜಘಾನ ವಿದಿತಾಖಿಲ ಲೋಕಚೇಷ್ಟೋ ಪೇನಂ ಸ ಆಹ ಯುಧಿವಾಂ ನ ಮಯಾ ವಿವಿಕ್ತೌ ತನ್ಮುಷ್ಟಿಭಿಃ ಪ್ರತಿಹತಃ ಪ್ರಯಯಾವಶಕ್ತಃ ಸುಗ್ರೀವ ಆಶು ರಘುಪೋಪಿ ಧರ್ಮಮೀಕ್ಷನ್ ನೈನಂ ಜಘಾನ ವಿದಿತಾಖಿಲ ಲೋಕಚೇಷ್ಟೋಪೇನಂ ಸ ಆಹ ಯುಧಿವಾಂ ನ ಮಯಾ ವಿವಿಕ್ತೌ ಎಂಬುದಾಗಿ 13ನೆಯ ಶ್ಲೋಕ ಪದವಿಭಾಗ. ತನ್ಮುಷ್ಟಿಭಿಃ ಒಂದೇ ಶಬ್ದ ಅದು. ಪ್ರತಿಹತಃ ಪ್ರಯಯೌ ಅಶಕ್ತಃ ಸುಗ್ರೀವಃ ಆಶು ರಘುಪಃ ಅಪಿ ಹಿ ಧರ್ಮಂ ಈಕ್ಷನ್ ನ ಏನಂ ಜಘಾನ ವಿದಿತಾಖಿಲ ಲೋಕಚೇಷ್ಟಃ ಅಪಿ ಏನಂ ಸಹ ಆಹ ಯುಧಿ ವಾಂ ನ ಮಯಾ ವಿವಿಕ್ತೌ. ಮುಂದೇನಾಯ್ತು ಅಂತ ಹೇಳ್ತಾರೆ. ಹೊರಗೆ ಬಂದ ಅಂತ ಹೇಳಿದ್ದು ಇಲ್ಲಿ ತನ್ಮುಷ್ಟಿಭಿಃ ಪ್ರತಿಹತ ಪ್ರಯಯಾವಶಕ್ತ ಸುಗ್ರೀವ ಆಶು. ತನ್ಮುಷ್ಟಿಭಿಃ ಅಂದ್ರೆ ತಸ್ಯ ಮುಷ್ಟಿಭಿಃ. ತಸ್ಯ ಅಂದ್ರೆ ವಾಲಿ ಬಂದ ಅಂತ ಹೇಳಿದ್ದು. ಹೀಗಾಗಿ ತಸ್ಯ ಅಂದ್ರೆ ಅವನ್ನೇ ತೆಗೆದುಕೊಳ್ಳಬೇಕು. ತನ್ಮುಷ್ಟಿಭಿಃ ಅಂದ್ರೆ ವಾಲಿಯ ಮುಷ್ಟಿಗಳಿಂದ, ಮುಷ್ಟಿ ತಗೊಂಡು ಹೊಡೆದ. ತನ್ಮುಷ್ಟಿಭಿಃ ಮುಷ್ಟಿಗಳಿಂದ ಪ್ರತಿಹತಃ ಅವನಿಂದ, ಅವನ ವಾಲಿಯ ಮುಷ್ಟಿಗಳಿಂದ ಹೊಡೆಸಿಕೊಂಡ ಸುಗ್ರೀವ. ಯುದ್ಧಕ್ಕೆ ಬಂದ ನಿಂತ ಜೋರಾಗಿ ಅನೇಕ ರೀತಿಯಾಗಿ ಅವನನ್ನ ಹೊಡೆದ. ಆ ಮುಷ್ಟಿಗಳಿಂದ ಪ್ರತಿಹತಃ ಹೊಡೆಸಿಕೊಂಡಂತಹ ಸುಗ್ರೀವ ಹೊಡೆಸಿಕೊಂಡಾಗ ಅಶಕ್ತಃ ಆಶು ಪ್ರಯಯೌ ಹೊಡೆಸಿಕೊಂಡಾಗ ಅಶಕ್ತನಾಗಿ ಬಿಟ್ಟ. ಏನು ಶಕ್ತಿ ಇಲ್ದಂಗೆ ಇದ್ದಂತೆ ಆದ ಸುಗ್ರೀವ. ಹೀಗಾಗಿ ಅಶಕ್ತಃ ಆಶು ಪ್ರಯಯೌ ಯುದ್ಧಸ್ಥಾನಾತ್ ಪ್ರದುದ್ರಾವ ಇತ್ಯರ್ಥಃ. ಆ ಯುದ್ಧ ಸ್ಥಾನದಿಂದ, ಏನು ಯುದ್ಧಕ್ಕೆ ಒಂದು ಸನ್ನದ್ಧರಾಗಿ ನಿಂತಿದ್ರು ಅಂತಹ ಪ್ರಸಂಗದಲ್ಲಿ ಅವನಿಂದ ಹೊಡೆಸಿಕೊಂಡವನಾಗಿ ಸುಗ್ರೀವ ಬೇಗನೆ ಅಲ್ಲಿಂದ ಯುದ್ಧ ಸ್ಥಾನದಿಂದ ಪ್ರದುದ್ರುವು ಪ್ರಯಯವು ಓಡಿ ಹೋದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇವತ್ತು ರಾಮಚಂದ್ರ ದೇವರು ಬಂದಿದ್ದಾರೆ, ಮತ್ತೆ ವಾಲಿಯನ್ನ ಸಂಹಾರ ಮಾಡಬೇಕಾಗಿತ್ತಲ್ಲ. ವಾಲಿಯನ್ನ, ಈ ರಾಮಚಂದ್ರ ದೇವರನ್ನ ಇಟ್ಟುಕೊಂಡೇನೆ, ಆ ವಿಶ್ವಾಸದಿಂದಲೇನೆ ಸುಗ್ರೀವ ಬಂದದ್ದು. ಇಂತಹ ಪ್ರಸಂಗ ಇದ್ದಾಗಲೂ ಕೂಡ ಆ ವಾಲಿಯನ್ನ ರಾಮಚಂದ್ರ ದೇವರು ಸಂಹಾರ ಮಾಡ್ಲಿಲ್ವಲ್ಲ. ಸುಗ್ರೀವ ತಾನು ಆ ಯುದ್ಧ ಭೂಮಿಯಿಂದ ಓಡಿ ಹೋದನಲ್ಲ ಅಂತ ಪ್ರಶ್ನೆ ಬರ್ತದೆ. ಅದನ್ನು ತಿಳಿಸ್ತಾರೆ. ತನ್ಮುಷ್ಟಿಭಿಃ ಪ್ರತಿಹತಃ ಪ್ರಯಯೌ ಅಶಕ್ತಃ ಸುಗ್ರೀವ ಆಶು. ಇಷ್ಟು ವಿಚಾರ ಆದದ್ದು. ಪಡಿಸಿಕೊಂಡವನಾಗಿ ಆ ಸ್ಥಳದಿಂದ ಓಡಿ ಹೋದ. ಇಷ್ಟು ಕಥೆ ಇದ್ದದ್ದು. ಮುಂದೆ ಯಾಕೆ ಅಂತ ಶ್ರೀಮದಾಚಾರ್ಯ ಏನು ಅಂತ ತಿಳಿಸ್ತಾರೆ. ರಘುಪಃ ಅಪಿ, ರಾಮಚಂದ್ರ ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಮರ್ಥೋಪಿ, ಸಮರ್ಥರಾಗಿದ್ದಾರೆ. ಏಕೆ ಬೇಕಾದ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಈ ವಾಲಿಯನ್ನು ಸಂಹಾರ ಮಾಡುವುದು ಬಹಳ ದೊಡ್ಡದೇನಲ್ಲ, ಯಾವ ಲೆಕ್ಕಕ್ಕೂ ಅಲ್ಲ. ಹೀಗಾಗಿ ರಘುಪಃ ಅಪಿ ಸಮರ್ಥೋಪಿ, ಸಮರ್ಥನಾದರೂ ಆ ರಾಮಚಂದ್ರ ದೇವರು ಧರ್ಮಂ ಈಕ್ಷನ್ ದರ್ಶಯನ್ ಇತಿ ಯಾವತ್, ಧರ್ಮವನ್ನ ತೋರಿಸೋದಕ್ಕಾಗಿ. ಯಾವುದು ಧರ್ಮ, ಏನು ಮಾಡಿದರೆ ಧರ್ಮ ಅಂತಾಗ್ತದೆ ಈ ಪ್ರಸಂಗದಲ್ಲಿ ಎಂಬುದನ್ನ ಜಗತ್ತಿಗೆ ತೋರಿಸಬೇಕಾಗಿದೆ ರಾಮಚಂದ್ರ ದೇವರಿಗೆ. ಧರ್ಮಂ ಈಕ್ಷನ್, ಧರ್ಮವನ್ನ ತಿಳಿಸಿಕೊಡೋದಕ್ಕಾಗಿ, ಎಲ್ಲ ಜನರಿಗೂ ಕೂಡ ಧರ್ಮವನ್ನ ತಿಳಿಸಿಕೊಡೋದಕ್ಕಾಗಿ ಏನ್ ಮಾಡಿದ್ರು ಅಂದ್ರೆ ಏನಂ ನ ಜಘಾನ, ಈ ವಾಲಿಯನ್ನ ರಾಮಚಂದ್ರ ದೇವರು ಆ ಪ್ರಸಂಗದಲ್ಲಿ ಸಂಹಾರ ಮಾಡಲಿಲ್ಲ. ಏನಂ ನ ಜಘಾನ, ಸಂಹಾರ ಮಾಡಲಿಲ್ಲ.
ಆದರೆ ಮತ್ತೆ ಸುಗ್ರೀವ ಕರೆದುಕೊಂಡು ಹೋದದ್ದೇ ಅದಕ್ಕಾಗಿ, ವಾಲಿಯನ್ನ ಸಂಹಾರ ಮಾಡಬೇಕು ಅಂತ ಹೇಳಿ. ಸುಗ್ರೀವನಿಗೆ ಇವತ್ತೇನು ಹೇಳ್ಬೇಕು ಮತ್ತೆ? ಹಾಗಾದರೆ ಯಾಕೆ ಸಂಹಾರ ಮಾಡಲಿಲ್ಲ ಅಂತ ರಾಮಚಂದ್ರ ದೇವರು ಸುಗ್ರೀವನಿಗೆ ಹೇಳ್ತಾರೆ. ಯಾಕೆ ನಾನು ವಾಲಿಯನ್ನ ಹೊಡಿಲಿಲ್ಲ ಅಂತಂದ್ರೆ ಅದನ್ನ ಕಾರಣ ಕೊಡ್ತಾರೆ. ನೋಡೋದಕ್ಕೆ ಶ್ರೀಮದಾಚಾರ್ಯರು ಆ ಒಂದು ವಿಶೇಷಣವನ್ನು ಕೊಡ್ತಾರೆ. ವಿದಿತಾಖಿಲ ಲೋಕ ಚೇಷ್ಟ ಅಪಿ. ರಾಮಚಂದ್ರ ದೇವರು ಎಂಥವರು ಅಂದ್ರೆ ವಿದಿತಾಖಿಲ, ಜ್ಞಾತ, ವಿದಿತ ಅಂದ್ರೆ ತಿಳಿದಂತಹ, ಅಖಿಲ ಲೋಕಸ್ಯ ಚೇಷ್ಟ, ಇಡೀ ಜಗತ್ತಿನ ಪ್ರತಿಯೊಬ್ಬ ಜೀವರಾಶಿಯ ಚೇಷ್ಟೆಗಳು, ಇದು ಮನಸ್ಸಿನ ಚೇಷ್ಟೆಗಳಿರ್ಬೋದು, ದೈಹಿಕವಾದಂತಹ ವಾಚನಿಕವಾದಂತಹ ಯಾವುದೇ ಒಂದು ಆ ಚೇಷ್ಟೆಗಳು, ಪ್ರವೃತ್ತಿಗಳು, ಅದೆಲ್ಲವನ್ನೂ ಕೂಡ ಭಗವಂತ ತಿಳಿದುಕೊಂಡಿದ್ದಾನೆ. ಹೀಗಾಗಿ ಯಾರು, ಏನು, ಎಂತ ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತಿದೆ. ಅಂದ್ರೆ ಇದರರ್ಥ ಸರ್ವಜ್ಞ ಅಂತ ಅರ್ಥ. ವಿಧಿತಾಖಿಲ ಲೋಕಚೇಷ್ಟ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಭಗವಂತ ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞನಾಗಿದ್ದರೂ ಕೂಡ ಭಗವಂತ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಸಹ ರಾಮ ಏನಂ ಸುಗ್ರೀವಂ ಆಹ, ಆ ಸುಗ್ರೀವನನ್ನ ಕುರಿತು ಈ ಒಂದು ಮಾತನ್ನು ಹೇಳಿದ. ಏನ್ ಹೇಳಿದ ಅಂತಂದ್ರೆ, ಯಾಕೆ ನಾನು ವಾಲಿಯನ್ನ ಹೊಡಿಲಿಲ್ಲ, ಸಂಹಾರ ಮಾಡಲಿಲ್ಲ ಅಂತಂದ್ರೆ, ಯುದ್ಧೆ ಮಯಾ, ಯುದ್ಧದೊಳಗೆ ನನ್ನಿಂದ ವಾಂ ಯುವಾಂ ಅಥವಾ ವಾಂ ಯುವಯೋಹೋ ವಿವಿಕ್ತೌ ವಿವಿಚ್ಯ ಜ್ಞಾತೌ ವಿವಿಚ್ಯ ನ ಜ್ಞಾತೌ, ನಿಮ್ಮಿಬ್ಬರನ್ನು ಕೂಡ ನಾನು ಬೇರೆ ಬೇರೆಯಾಗಿ ನಾನು ತಿಳಿಲಿಲ್ಲ ಅಂತ ರಾಮಚಂದ್ರ ದೇವರು ಸುಗ್ರೀವನಿಗೆ ಹೇಳ್ತಾ ಇದ್ದಾರೆ. ಅರ್ಥದರದು, ನಿಮ್ಮಿಬ್ಬರನ್ನ ಬೇರೆ ಬೇರೆಯಾಗಿ ತಿಳಿಲಿಲ್ಲ ಅಂದ್ರೆ ಇಬ್ಬರು ಹಾಗೆ ಇದ್ದಾರೆ ನೋಡ್ಲಿಕ್ಕೆ. ಹೀಗಾಗಿ ಯಾರು ಸುಗ್ರೀವ ಯಾರು ವಾಲಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಯುದ್ಧವನ್ನ ಆಡುವಾಗ. ಅದಕ್ಕಾಗಿ ವಾಲಿಯನ್ನು ಸಂಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ರಾಮಚಂದ್ರ ದೇವರು ಈ ಮಾತನ್ನ ಸುಗ್ರೀವನಿಗೆ ಹೇಳ್ತಾರೆ. ಸುಗ್ರೀವನಿಗೆ ಹೇಳಿದ್ದು ಒಂದು ಕಾರಣ, ಅದಕ್ಕೆ ಹೇಳಿದ್ದು. ನಿಜವಾಗಿಯೂ ರಾಮಚಂದ್ರ ದೇವರಿಗೆ ಗೊತ್ತಿಲ್ಲ ಸರ್ವಥಾ ಅಲ್ಲ, ಅದಕ್ಕೆ ವಿಶೇಷಣ ಕೊಟ್ಟಿದ್ದಾರೆ. ವಿದಿತಾಖಿಲ ಲೋಕಚೇಷ್ಟ ಅಪಿ, ಎಲ್ಲವನ್ನ ತಿಳಿದುಕೊಂಡವ. ಆದರೂ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದದ್ದು ಯಾಕೆ ಅಂದ್ರೆ, ಧರ್ಮಮೀಕ್ಷನ್, ಧರ್ಮವನ್ನ ಜಗತ್ತಿಗೆ ತಿಳಿಸಿಕೊಡಬೇಕಾಗಿದೆ. ಆ ತಿಳಿಸಿಕೊಡುವುದಕ್ಕಾಗಿ ಈ ರೀತಿಯಾಗಿ ಭಗವಂತ ತಿಳಿದಿದ್ದರೂ ಕೂಡ ಆ ರೀತಿಯಾಗಿ ನಟನೆಯನ್ನು ಭಗವಂತ ಮಾಡ್ತಾ ಇದ್ದಾನೆ. ಹೀಗೆ ಈ ವಿಚಾರವನ್ನ ತಿಳಿಸ್ತಾ ಮುಂದಿನ ಶ್ಲೋಕಗಳಲ್ಲಿ ಆ ಭಗವಂತ ಏನೋ ಒಂದು ಧರ್ಮವನ್ನ ತಿಳಿಸಿಕೊಡುವುದಕ್ಕಾಗಿ ಈ ರೀತಿಯಾಗಿ ವಾಲಿಯನ್ನ ಸಂಹಾರ ಮಾಡಲಿಲ್ಲ ಅಂತ ಏನು ರಾಮಚಂದ್ರ ದೇವರು ಕಾರಣವನ್ನು ಕೊಟ್ಟರು. ಆ ಧರ್ಮ ಏನು ಧರ್ಮ ಇದೆ ಇಲ್ಲಿ, ಯಾವ ಧರ್ಮವನ್ನ ಭಗವಂತ ಜಗತ್ತಿಗೆ ತಿಳಿಸಿಕೊಡ್ಲಿಕ್ಕೆ ಹೊಂಟದ್ದು, ಅದೇನು ಧರ್ಮ ಎಂಬುದನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಪರಮಸ್ತು. ಹರೈ ನಮಃ. ನಮಸ್ಕಾರ ಆಚಾರ್ಯ. ಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣ ಹರೇ ನಮಃ. ನಮಸ್ಕಾರ ಗುರುಗಳೇ.